pancake. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಟೈಮ್ ಬಂದು 8:20 ಆಗಿದೆ. ಬೇಗ ಬೇಗ ರೆಡಿಯಾಗಿ ಲೈಕ್ 7:30ಗೆ ಎದ್ದು ಫುಲ್ಲು ರೆಡಿಯಾಗಿ ಇವಾಗ ಹೊರಡೋಣ ಬನ್ನಿ. ಇಲ್ಲಿಂದ ಹೋಗೋದೇ ಮಜಾ. ಚಿಂಗಿ ಥರ ಕಾಣಿಸ್ತೀಯ. ಚಿಂಗಿ ನಿನ್ನ ಔಟ್ಫಿಟ್ಟಿಗೆ ಆ ಕಿವಿ ಹಾಕಿರೋದು ತುಂಬ ಹೈಲೈಟ್ ಆಗ್ತಾ ಇದೆ. ಯಾಕಾದರೂ ಕೊಟ್ಟು ಅದು ನಂದು. ಗೈಸ್, ಇವಾಗ ಇನ್ನೂ 8:30 ಆದರೂ ಬಿಸಿಲು ಶುರುವಾಗಿದೆ. ನಾವು ಸ್ವಲ್ಪ ಬೇಗನೆ ಹೋಗಿ ಅಲ್ಲಿ ಅವನೇನೇ ಹೇಳಿದ್ವಲ್ಲ, ಬೇಗ ಬಂದು ಶೂಟ್ ಮಾಡಬೇಕಲ್ಲಿ ಎಲ್ಲ ಜನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಇವಾಗ ಆರಾಮಾಗಿ ರೆಡಿಯಾಗಿ ಹೋಗೋದು. ಮ್ಯೂಸಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಮ್ಯೂಸಿಯಮ್ಗೆ ಹೋಗೋಕ್ಕೆ ಇಲ್ಲೇ ನೋಡಲಿಲ್ಲ ನಾವು ನೆನ್ನೆನೆ. ಅಲ್ಲೋಗಿ ಏನು ನೋಡ್ತೀವಿ ಅಂತ ಬೇಡ ಅನ್ಕೋತಾ ಇದ್ದೀವಿ. ಇನ್ನೂ ಗೊತ್ತಿಲ್ಲ. ಒಟ್ಟು ಮ್ಯೂಸಿಯಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇವತ್ತು. ಮಾಮೂಲಿ ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡು ಲೆಫ್ಟ್ ತೊಗೊಂಡ್ರೇ ಸಿಗ್ಬಿಡುತ್ತೆ. ಗುಡ್ ಮಾರ್ನಿಂಗ್. ಮರಕ್ಕೆ ಗಿಡಕ್ಕೆ ಎಲ್ಲದಕ್ಕೂ ಗುಡ್ ಮಾರ್ನಿಂಗ್ ಅಣ್ಣ. ನನ್ಗೇನನ್ಸುತ್ತೆ ಅಂದರೆ, ನಾವು ಇಷ್ಟು ಸರ್ಕಲ್ ಬಿಟ್ಟರೆ ಜಾಸ್ತಿ ಎಕ್ಸ್ಪ್ಲೋರೇ ಮಾಡಿಲ್ಲ ಅಲ್ಲ. ನನ್ನ ಪ್ರಕಾರ ಯಾವ ಕಡೆ ರೂಟ್ಗೆ ಹೋದ್ರು ಅದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂತ. ಓಕೆ, ಯಾಕೆಂದ್ರೆ ನಾವು ನೆನ್ನೆ ಬೀಚ್ ಇಲ್ಲಿಗೆ ಹೋಗಿದ್ದು, ಆದರೆ ನಾವು ಅಲ್ಲಿಗೆ ಡೈರೆಕ್ಟ್ ಕೆಫೆಗೆ ಕನೆಕ್ಟ್ ಆಗಿ ಅದನ್ನೇ ಹೇಳಿದ್ದು, ಡೈರೆಕ್ಟ್ ಕನೆಕ್ಟ್ ಆಗ್ತೀವಿ. ಟ್ರಾವೆಲ್ ಮಾಡೋದಲ್ಲಿ ಇರೋ ಖುಷಿ ಇನ್ನೊಂದು ಯಾವುದ್ರಲ್ಲೂ ಇಲ್ಲ. ನಿಮ್ಮನ್ನ ಖುಷಿ ಹಂಗೆ ಬರ್ತಾ ಇದ್ರೆ ಟ್ರಾವೆಲ್ಗೆ ಅದು ನಿಜ. ಟ್ರಾವೆಲ್ ಮಾಡ್ಬೇಕು ಅಂದ್ರೆ ದುಡ್ಡು ಇರಬೇಕು ಗೈಸ್. ಮನಿ ಇಟ್ಸ್ ಆಲ್ ಅಬೌಟ್ ಮನೆ. ನನ್ಗೇನು ಒಬ್ಬೊಬ್ರು ಐಟಿನರಿ ಮಾಡಿದ್ರೆ ಅಪ್ಪಿ, ಒಬ್ಬೊಬ್ರು ಇನ್ನೂ ಲೀಸ್ಟಾಗೂ ಮಾಡ್ಬೋದು. ಹಂಗಂದ್ರೆ ಕಮ್ಮಿಯಾಗಿ ಎಲ್ಲ ನೋಡ್ಕೊಂಡು ನೋಡಿ, ಈ ಸ್ಟ್ರೀಟ್ಗೆ ಹೋದ್ರು ಅಲ್ಲಿಗೆ ಬರ್ತೀವಿ. ಬೇರೆ ಹೋಗೋ ಇನ್ನೇನೋ ಸಿಕ್ಕೇ ಬಿಡ್ತು ಅಲ್ಲ. ಆಮೇಲೆ ಇನ್ನೊಂದು ನಿಂಗೆ ಗೊತ್ತಾ ಅಪ್ಪಿ, ರೂಟ್ ಗೊತ್ತಿಲ್ದಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇನ್ನ ಇಲ್ಲಪ್ಪ, ಇನ್ನ ಎಷ್ಟು ದೂರಪ್ಪ, ಗಾಡಿ ತೊಗೊಂಡ್ಬಿಡ್ಬೇಕಾಗಿತ್ತು, ಆಟೋದಲ್ಲಿ ಹೋಗ್ಬಿಡ್ಬೇಕಾಗಿತ್ತು ಅನ್ಸುತ್ತೆ. ಇವಾಗ ಗೈಸ್, ನಾವು ಯಾರು ಜನ ಇರಲ್ಲ ಇಲ್ಲಿ ಅಂತ ಅನ್ಕೊಂಡ್ವಿ. ನೋಡಿದ್ರೆ ನಂಗೆ ಯಾಕೋ ಅಲ್ಲಿ ಕಾಣಿಸ್ತಿದ್ದಾರೆ ಒಂಚೂರು. ಬಾರೇ, ನಾವು ಫುಟ್ಪಾತ್ ಹೋಗ್ಬೇಕಿತ್ತು ನೋಡಿ ಇಲ್ಲಿ. ಅಯ್ಯೋ, ವಾಕ್ ಮಾಡಿಸ್ತಾ ಇದ್ದೀನಿ ನಡಿ. ತಿಂದಿಲ್ಲ ಕರೆಕ್ಟು. ಯಾವ್ದಾರು ಕೆಫೆ ಹೋಗೋಣ ಇಲ್ಲೇ. ಈ ಕಡೆಗೆ ಬಾ. ವಿಡಿಯೋ ಮಾಡಬೇಕು ಅಂದರೆ ಮೈಕ್ ತೆಗಿಬೇಕು. ಇದಕ್ಕೆ ಹಿಂದೆ ನಾವು ಹೋಗೋಕ್ಕಾಗಿರಲಿಲ್ಲ. ನಾವೇನಕ್ಕೆ ಹೋಗೋಕ್ಕಾಗಿರಲಿಲ್ಲ, ಅದೆಲ್ಲ ಇವಾಗ ಹೋಗೋಣ. ಕಲಿತಿರೋಣ. ಏನು ಯಾವಾಗ ಹೋಗ್ತಿರ್ತೇನೆ, ಇದೊಂದು ಖಾಲಿ ಇದೆ. ಗೈಸ್, ಇವಾಗ ಆರ್ಡ್ರ್ ಮಾಡೋಣ. ಇವತ್ತಾದರೂ ಕರೆಕ್ಟಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆನ್ ಟೈಮ್. ಆಮೇಲೆ ನನಗೊಂದು ಕಾಫಿ ನಿಮಗೆ. ನನಗಂತ ಏನಾದ್ರು ಕೋಲ್ಡ್ ಆಗಿರೋದು, ನನಗೊಂದು ಕಾಫಿನೂ ಬೇಡ, ಟೀನೂ ಬೇಡ. ಅದ್ಬಿಟ್ಟು ಹೋಗ್ತಿದೆ ಇಲ್ಲ ಫ್ರೆಶ್ ಲೆಮನ್ ನೆನೇನೋ ಕೊಟ್ಟಿದ್ದೀನಿ. ಸ್ವೀಟ್ನೆಸ್ ಕೊಟ್ಟಿರ್ತಾರೆ. ಸಾರಿ, ಹನಿ. ನಾವು ಅಲ್ಲಿ ಬೀಚ್ ಹತ್ರ ನೋಡಿದ್ವಿ ನೋಡು, ಅಲ್ಲೇ ಹೋಗ್ಬೋದಾಗಿತ್ತು ಬ್ರೇಕ್ಫಾಸ್ಟ್ಗೆ. ಇನ್ನೂ ನಾನು ಇದು ತಿಂತಿದ್ದೆ, ಏನಿತ್ತು ಪ್ಯಾನ್ಕೇಕ್. ನನಗೆ ಪ್ಯಾನ್ಕೇಕ್ ತಿನ್ಬೇಕಂತ ಇತ್ತು. ಇದ್ರದಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಓಪನಿಂಗ್ ದ ಡೋರ್. ಸೊ ನನಗೆ ಗೈಸ್, ನಾನು ಒಂದ್ಸರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದ್ದರೆ ತಿನ್ಬೇಕಾದ್ರೆ ಆ ಫುಡ್ ಮೇಲೆ ಇನ್ನೊಂದ್ಸರಿ ಅದನ್ನು ಆರ್ಡರ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಆದರೆ ಇಲ್ಲೂ ಅದೇ, ನಾವು ಒಂದ್ಸರಿ ತಿಂದಿದ್ವಿ, ಆ ಥರ ಚೆನ್ನಾಗಿರಲಿಲ್ಲ. ಆಮ್ಲೆಟ್ ಬೆಳಗ್ಗೆ
ಅದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ಎಷ್ಟು ಒಂಥರ ಹೆವಿನೆಸ್ಸೇ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನಾನು ಬೇಡ ಅಂದ್ಕೊಂಡಿದ್ದೆ, ಅಂದರೆ ಲವ್ ಡ್ಯಾಟ್. ಸೊ ನೈನಾ ಏನು ಎಷ್ಟು ರೂಪಾಯಿ ಆಯಿತು ಬಿಲ್ಲು ಕೊಡೋಕೆ ಹೋಗಿದ್ವಿ ಅಷ್ಟೇನಾ? ಪರವಾಗಿಲ್ಲ ಗೈಸ್. ಒಂದು ಕಾಫಿ, ಒಂದು ಕ್ರೊಸಾನ್ ಮತ್ತು ಫ್ರೂಟ್ ಜ್ಯೂಸ್. ಅದು ನಾನು ಕುಡಿತಾನೂ ಇರಲಿಲ್ಲ ಮುಂಚೆ. ನಮ್ಮಮ್ಮ ತರ್ತಾರೆ ಅದನ್ನು, ಹಣ್ಣು. ಅದು ತಿಂದು ಅಯ್ಯಪ್ಪ ನನಗೆ ಬೇಡ ಅಂತ. ಜ್ಯೂಸ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಸೊ ಇವಾಗ ವಾಪಸ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮದು ಚೆಕ್ಔಟ್ ಟೈಮಿಂಗ್ಸ್ 11 o'clock. ನೋಡೋಣ, ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಏನಂತಾರೋ, ಒಪ್ಕೋತಾರೋ ಒಪ್ಕೊಳ್ಳಲ್ವೋ ಗೊತ್ತಿಲ್ಲ. ಲೆಟ್ಸ್ ಸಿ. ನಾನಂತೂ ಲೆವೆಲ್ 10 ಆಗಿದ್ದೀನಿ ಅಂದರೆ ನನಗೆ ಗೊತ್ತು. ಯಪ್ಪ ಹೊಟ್ಟೆ ತುಂಬೋಗಿದೆ ಅಪ್ಪಿ. ಅದು ಜ್ಯೂಸೇ ತುಂಬೋಯ್ತು. ಅಷ್ಟು ಕೊಟ್ಬಿಟ್ಟು ಒಳ್ಳೆ ಇಬ್ಬರು ಕುಡಿಯೋಷ್ಟು ಜ್ಯೂಸ್ ಕೊಟ್ಟರು ಅವರು, ಅಷ್ಟು ದೊಡ್ಡ ಗ್ಲಾಸಲ್ಲಿ. ನನಗಿಷ್ಟ ಆಯ್ತಪ್ಪ. ನಾನು ಆ ಬೀಜನೂ ತಿಂದಿದ್ದೀನಿ. 10-15 ವೇಸ್ಟ್. ನಾವು ಒಂಚೂರು ಕಂಟಿನ್ಯೂ ಮಾಡೋಣ ಅಂದ್ಕೊಂಡ್ವಿ, ಎಕ್ಸ್ಟೆಂಡ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ಅವರು ರಾತ್ರಿನೇ ಹೇಳ್ಬೇಕಿತ್ತು ಅಂದರು. ಚೆಲ್ಗಿಡ್ಬೇಕಾಗಿದ್ದು ಬೆಳಗ್ಗೆ ಬುಕ್ಕಿಂಗ್ ಆಯ್ತಂತೆ. ಸೊ ಹೋಗ್ಲಿ ಬಿಡಿ. ಯಾಕೆ ಅಲ್ಲಿ ಹೋಗ್ತಿದ್ಯಾ? ನೋಡೋಕ್ಕೆ ನೋಡಿಲ್ಲ ನೀನು ಅವತ್ತು. ಎಲ್ಲ ಆಕ್ಯುಪೈ ನಾವು ಮಾಡ್ಬೋದು ಅಂದರು, ಆದರೆ ನೆನ್ನೆ ಯಾರು ಇದ್ರಲ್ಲ ಅಂದ್ಬಿಟ್ಟು ನಾನು ಬರಲಿಲ್ಲ. ಸೊ ಬಿಸಿಲು ಬಯಸಿ ಅಪ್ಪ ಯಾವ ಲೆವೆಲ್ ಬಿಸಿಲು ಗೊತ್ತು. ಇವಾಗ ನೋಡೋಣ ಏನು ಮಾಡೋದು ಅಂತ. ಗೈಸ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಬೈ ಬಾಯ್. ಅಕ್ಕಿ ಅಲ್ಲೇ ಇಲ್ಲ, ಎತ್ಕೊಂಡು ಬಾ. ಆಲ್ರೆಡಿ ಇಲ್ಲಿ ಲಗೇಜ್ ಇಟ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಬಂದು ಕೂರ್ಲಬೋದಾಗಿತ್ತು ಅಪ್ಪಿ. ಈಗಲೂ ಕೂರ್ಬೋದು ಬಂದರೆ ಬುಕ್ಸು ಇದೆ. ಹೌದು, ಹೋಗೋಣ ಮಾಡಿ. ನೀನು ಇಡಿ ಏನಾದರೂ ಇದ್ರೆ ಹಾಕೋತಾ ಇದ್ವಿ. 4 ಗಂಟೆ ಮೇಲೆ ಹೋಗ್ಬೋದಾಗಿತ್ತು. ಎಲ್ಲ ಕ್ಯಾಮ್ರಾ ಆಗುತ್ತೆ. ಕಸ ಡಬ್ಬೆ ಇದಾಗಿದ್ರು. ನೀನೇ ಕಸ ಗುಡಿಸ್ಬಿಟ್ಟು ಬಂದ್ಬಿಡ್ತೀವಿ ಅರ್ಧ ನೋಡು. ಅಲ್ಲ ಮತ್ತೆ ಎಲ್ಲ ಅದೆತ್ಕೋ ಇದೆತ್ಕೋ, ಇಲ್ಲಿದೆ ಅಲ್ಲಿದೆ. ಎಲ್ಲಿಗೆ ಹೋಗಿ ಕೇಳೋಣ. ಬೀಚ್ ರೆಸ್ಟೋರೆಂಟ್ ಹೋಗ್ತಿದ್ದೀವಿ. ಬಿಸಿಲು ಆಗ್ತಿಲ್ಲ. ನನಗಂತೂ ಕಾಳುಗಳೆಲ್ಲ ಹೊಟ್ಟೋಗ್ಬಿಟ್ಟಿದೆಯಾ ಅನಿಸ್ತದೆ ಕಡೆ. ಹೋಯ್ತಾರ ಮುಂದಕ್ಕೆ. ಔಟ್ಫಿಟ್ಗೆ ನನ್ನ ಸ್ಲೀಪರ್ ಮ್ಯಾಚ್ ಆಗುತ್ತೋ ಇಲ್ವೋ, ನನ್ನ ಶೂ ಮ್ಯಾಚ್ ಆಗುತ್ತೋ ಇಲ್ವೋ, ಕಂಫಿ ಹಾಕ್ಕೊಂಡಿದ್ದೀನಿ. ಅಂದರೆ ಮ್ಯಾಚ್ ಆಗ್ತಿದೆ, ಆದರೆ ದೊಡ್ಡದಾಯಿತು. ಆ ಕಡೆ ಈ ಕಡೆ ಎಡ್ಜಸ್ಸಲ್ಲೆಲ್ಲ ನೋವ್ತಾ ಇದೆ. ಅವಾಗ ಆಮೇಲೆ ತೋರಿಸ್ತೀನಿ ಹೇಗಾಗಿದೆ ಕಾಲು ಅಂತ. ಜೋಶಲ್ಲಿ ರೈಸ್ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟೆ. ಹೋಗ್ತಾ ಅಂತೂ ಆಟೋದಲ್ಲಿ ಬರಲೇಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಹಾಯ್, ದಿಸ್ ಇಸ್ ಸ್ಪಂದನಗರ್. ಹೀಗೆ ಹೋಗ್ತಿರೋದು. ಇದು ಓಪನ್ 12 o'clock ಆಯಿತಾ? ಇನ್ನೂ 12 o'clock ಆಗಿಲ್ಲ. ನಾನು ಓಪನ್ ಅಭಿ 15 ಮಿನಿಟ್ ಹೌದಾ ಇಲ್ಲ ಅಂತ ಅಂದರು. ಅದಕ್ಕೆ ನನಗೆ 15 minutes ಇದೆ. ಅವಾಗ ಬಿಸಿಲು ಕುತ್ಕೊಳ್ಳೋಣ. ಅವರು ಯಾವಾಗ ರೆಡಿ ಅಂತಾರೆ ಅವಾಗ ನಾವು ಸುಸ್ತಾಗ್ತಾವೆ. ಬಿಸಿಲು ನೇಮು, ಫೋನ್ ನಂಬರು, ಎಷ್ಟು ಗಂಟೆಗೆ ಬಂದೆ, ಏನು ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಸರ್ವಿಸ್ ಫಸ್ಟಾ? ಹಾಗಿದ್ರೆ ಇನ್ನೂ ಒಳ್ಳೆಯದು. ನನಗಿಂತ ಮುಂಚೆ ಅಂದರೆ ನಡಿ ಆರಾಮಾಗಿ ನಡಿ. ಹಾಂ, ಏನೇ ಆದರೂ ಅಪ್ಪಿ ಕನ್ನಡ ಬಂದ್ಬಿಡ್ತೀನಿ ನಾನು ಫಸ್ಟು. ಆಮೇಲೆ ಹಿಂದಿ ತಗೋತೀನಿ, ಇಲ್ಲ ಇಂಗ್ಲೀಷ್ ತಗೋತೀನಿ. ಆ ಕಡೆ ಹೋಗೋಣ. ರಿಸರ್ವ್ಡು ಲಾಸ್ಟಲ್ಲಿ ರಿಸರ್ವ್ ಆಗಿಲ್ಲ. ಅದು ರಿಸರ್ವ್ ಆಗಿಲ್ಲ, ರಿಸರ್ವ್ ಅಂತ ಇದೆ. ನಾವು ರಿಸರ್ವ್ ಮಾಡೇ ಬರ್ತೀವಿ ಬೇಕಿತ್ತು ಅಂದಿದ್ರೆ. ಚೆನ್ನಾಗೇ ಇದೆ ಇಲ್ಲಿ. ಹೌದು, ಆ ಕಡೆ ಹೋಗು ಪಾಪ. ಜರ್ಕೋ ಮೇಲೆ ಬೀಳ್ದು ಎಲ್ಲ ಕೂತ್ಕೋಬೇಕಂತ ಅಲ್ಲ ಅಂದ್ಬಿಟ್ಟು ಕೂತ್ಕೊಬಿಡಬೇಡ.
ಬಟ್ ಬ್ರೈಟ್ನೆಸ್ ಕೊಟ್ಕೋಬೇಕಷ್ಟೆ. ನನಗೇನಾದ್ರು ಚಿಕನಲ್ಲಿ ಮಾಡು. ಪನ್ನೀರ್ ಬರೋ ಚಿಕನ್ನೇ ತಗೊಳ್ಳೋಣ. ಇದೇನಿದೆ ಟ್ರೈ ಮಾಡ್ಬೇಕಂತ ಆಸೆ ನನಗೆ. ಅದನ್ನು ತಿನ್ನೋದು ಕಷ್ಟ ಆಗ್ತದೆ. ಅದು ಹೆಂಗೆ ಬಿಡ್ಸ್ಕೊಂಡು ತಿಂತಾರೆ ಅದನ್ನು. ಜಸ್ಟ್ 400. ಚೆನ್ನಾಗಿಲ್ಲ ಅಂದರೆ ಕಷ್ಟ ತರಿಸ್ಬಿಟ್ಟು ಬಾಯಿಗೆ ಇಡೋಕ್ಕದು. ಯಾಕೆಂದರೆ ಅವ್ರದ್ದು ಊಟ ನಂಗೆ ಸ್ವಲ್ಪ ಗೊತ್ತಿಲ್ಲ ಇನ್ನು ಹೇಗೆ ಏನು ಅಂತ. ಸ್ಕ್ವಿಡ್ ಅಂದರೆ ಇದೆ. ಅದು ಹೆಂಗೆ ತಿನ್ನೋದಂತ ಗೊತ್ತಿಲ್ಲ. ಆನಿಯನ್ಸ್ ಮಾತ್ರ ಮಜಾ ಇಲ್ಲ. ರೈಸ್ ಸಕ್ಕತ್ತಾಗಿದೆ. ಹಾಕ್ಲೋದು ಪಾರ್ಸಲ್ ಮಾಡಿಸ್ಕೊಡ್ತೀನಿ. ನಾನೇ ಬೇಗ ಬೇಗ ತಿಂತಾ ಇದ್ದೀನಿ. ಗೈಸ್ ಬಿಲ್ ನೋಡಿ 1907 ಏನೇನೇನೇನು ಎಷ್ಟೆಷ್ಟು ಅಂತ ಇಲ್ಲಿ ನೋಡಿ. 1907. ಲೆಟ್ಸ್ ಗೋ ಗೈಸ್. ನಾವು ಬರಬೇಕಾದ್ರೆ ಯಾರು ಇರಲಿಲ್ಲ. ಇವಾಗಂತೂ ಫುಲ್ಲಾಗಿ ವೆಯ್ಟಲ್ಲೂ ಮಾಡ್ತಾಯಿದ್ದಾರೆ ಎಲ್ಲರೂ. ಹ್ಯಾಂಡ್ ವಾಶ್ ಮಾಡೋಣ. ನಾನು ಶೂಟ್ ಮಾಡಿದ್ದೆಲ್ಲ 01 ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ. ಹ್ಯಾಂಡ್ ವಾಶ್ ಮಾಡೋಣ ಗೈಸ್. ಯಾಕೆ ಏನಾಯಿತು? ಎಕ್ಸ್ಟ್ರಾ ಮಾಡಿಬಿಡಿಯಾ? ಒಂದ್ಸಲ ನನಗೆ ಮಾಡ್ಬಿಡ್ತೀವಿ. ಡೇಂಜರ್. 70 ರೂಪೀಸ್ ಕಳ್ಸೋದಾದ್ರೆ 700 ಕಳ್ಸಿರ್ತಾಳೆ. ಇಟ್ಕೊಳ್ಳಿ, 2 ಕೈ ತೊಳಿತೀನಿ. ಹೋಗ್ತಾ ಇದೆಯಲ್ಲ. ಅಲ್ಗೂ ವೇಟಿಂಗಲ್ಲಿರುತ್ತೆ. ಅಲ್ಲೇ ಇದೆ ಡಬ್ಬಿ. ಒಂಚೂರು ಬೇಗ ಮಾಡಪ್ಪ. ಪಾರ್ಸಲ್ ಮಾಡಿಸ್ಕೊಂಡಿದ್ದು ಮಿಕ್ಕಿತ್ತು ಗೈಸ್. ಎಷ್ಟು ಜನ ಅಂತ ನಾವು ಬಂದಾಗ ಯಾರಿಲ್ಲ. ಸದ್ಯ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಬೇಗ ಬಂದು ಅಪ್ಪ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ನೋಡಿ ಕರೆಕ್ಟಾಗಿ ಹೇಳಿದ್ವಿ. ಇಲ್ಲಿಂದ ನೋಡಿ ಎಷ್ಟು ಜನ ಅಂತ. ಆದರೂ ಮ್ಯಾಸಿವಾಗಿ ವೆಯ್ಟ್ ಮಾಡ್ತಿದ್ದಾರಲ್ವಾ. ಸ್ವಲ್ಪ ಬಿಸಿಲು. ಏನು ಜನ ಬರ್ತಾನೆ ಇದ್ದಾರೆ. ನಾವೇನಾದರೂ ಇಷ್ಟು ಟೈಮಿಗೆ ಬಂದಿದ್ರೆ ನಮಗೆ ಸಿಗ್ತಿರಲ್ಲ ಬಿಡು ಅಪ್ಪಿ ಸೀಟ್ಸ್. ಆಮೇಲೆ ನಮಗೆಲ್ಲ ಇದು ಏನೋ ಸಿ ವ್ಯೂ ಪಾಯಿಂಟು ನಮ್ಮ ಟೇಬಲ್ ಸಿಕ್ಕಿದ್ದು ಕೂಡ ಸದ್ಯ. ರಿಸರ್ವ್ ಅಂತ ಬೇರೆ ಆಗ್ಬಿಟ್ಟಿತ್ತು. ಲಾಸ್ಟು ಒಂದೇ ಒಂದಿತ್ತು. ಹಾಂ ಬಿಸಿಲು ಶೇಡ್ಸ್ ಇದೆ ನನ್ನ ಬ್ಯಾಗಲ್ಲಿ. ಕೊಡ್ತೀಯಾ? ಕರೆಕ್ಟ್ ನಾನು ಶೇಡ್ಸ್ ಹಾಕ್ಕೊಂಡೇ ಬರ್ಬೋದಾಗಿತ್ತು. ಗಾಡಿ ಮುಖನೆಲ್ಲ ಕವರ್ ಮಾಡ್ಕೊಂಡು ಬಂದೆ. ಶೇಡ್ಸ್ ಇದೆ ಅಂತಲೇ ಬರ್ತೋಗಿದೆ. ಅದು ಏನು ಸುತ್ತಾಗ್ತೀವೋ ಗೊತ್ತಿಲ್ಲ ನನಗೆ. ಬಿಡಿಸ್ಕೊತಾ ಇದ್ದೀವಿ. ನಾನು ಕೆಲಸ ಮಾಡೋಣ. ಅದ್ರದ್ದು ಕಾರ್ಡ್ ಇದೆಯಾ ಬಿಸಾಕ್ಬಿಡ್ಬೇಕ? ಓಕೆ. ಊಬರಾ? ಊಬರ್ ಟ್ರೈ ಮಾಡೋಣ. ಹೋಗೋಣ ಅಲ್ವಾ. ನನಗೆ ಏರ್ಮೇಂಟಿಲ್ಲ. ಹೆಂಗೆ ಕಾಣಿಸ್ತು ಅಂದರೆ ನೀಟಾಗಿ ಈಸಿಯಾಗಿ. ಮನೇನು ಹಾಗೆ ಇತ್ತು. ನನಗೆ ಹೆಂಗೆ ಅನ್ಸಿಬಿಟ್ಟೆ. ನಾವು ಏರ್ಮೇಂಟ್ ಕೆಳಗಡೆ ನೋಡಿದ್ವಿ. ಕೆಳಗಡೆ ಹೋಗಿದ್ವಲ್ಲ ಅದು ನೋಡಿದ್ವಿ ಅನ್ಸುತ್ತೆ. ಯಾಕೆಂದರೆ ನನಗೆ ಅಷ್ಟು
ಕೇಳಿದ್ವಿ ಕೂಡ ರೈಲ್ವೆ ಸ್ಟೇಷನ್, ಆದರೆ ಪಾಪ ಅವರೊಂದು ಮೇಡಮ್ ಸ್ವಲ್ಪ ದೂರ ಟ್ರಾಫಿಕ್ ಇದು ಮಾಡ್ಕೊಂಬಿಡಿ, ಉಬರ್ ಮಾಡಿಬಿಡಿ ಅಂದರು. ಓಕೆ ಹೋಗು ಮುಂಚೆ ಆಗ್ತೀವಿ, ಅಲ್ಲಿ ಡೀಲ್ ಮಾಡ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅಲ್ಲಿ ಡೀಲ್ ಮಾಡ್ಕೊಂಡು ಬರ್ಬೋದಾಗಿತ್ತು. 4 ಜನ ಆಟೋಗಳು ಅವ್ರು ನಿಂತಿರ್ತಾರಲ್ಲ ಅಲ್ಲಿ, ಇಲ್ಲ ಊಬರಲ್ಲಿ ಟ್ರೈ ಮಾಡಿ ಮಾಡೋಣ. ಫಸ್ಟ್ ರೆಡಿ ಆಗ್ಬಿಡೋಣ. ಹಾಂ ನಡಿ, ಲೆಟ್ಸ್ ಗೋ. ನಾನು ಯಾವ ಬುಕ್ ಎತ್ಕೊಡ್ಲಿ? ಕರೆಕ್ಟಲ್ಲ ಬಟ್ಟೆ ಎತ್ಕೊ ಫಸ್ಟು ಅಂತ. ಚೇಂಜ್ ಮಾಡೋಣ. ಹೇಳ್ಬೇಕಂದ್ರೆ ಎಷ್ಟು ಕ್ಲೀನಾಗಿದೆ. ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ, ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಂದರೆ ನನಗೆ ಅದು ಸಿಕ್ತು. ಹೋಗಲಿ ಬಿಡಿ, ವಾಟ್ ಎವರ್ ಇಟ್ ಇಸ್ ಫೈನ್. ಲೆಟ್ಸ್ ಗೋ. ಮೇನಾ ಟ್ರಾಲಿ ಮುರಿದೋಗುತ್ತೆ. ಯಾಕೆ ಏನೋ ಆಗೋಯ್ತು ಅನ್ನೋ ಥರ ಆಡ್ತೀರ ನೀನು ಕೆಲದಕ್ಕೆ ಎದುರ್ಕೋತೀಯ? ನೀನು ಯಾಕೆ ಆ ಥರ ರಿಯಾಕ್ಷನ್ ಕೊಡ್ತಿದ್ಯಾ? ನೀನು ಟಕ 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 ಅಂತ ಇದೆಯಾ? ಆಮೇಲೆ ನಾವು ಇನ್ನಾದ್ರೂ ಬೆಂಗಳೂರಿಗೂ ತೊಗೊಂಡೋಗ್ಬೇಕು. ಇಲ್ಲೇ ನೀನು ಅದ್ರಿಗೆ ಮುರಿದ್ಬಿಟ್ರೆ ನೀನು ಬರ್ದಾಕ್ಬಿಟ್ಟು ನಾನು ತಲೆ ಮೇಲೆ ಎತ್ಕೊಂಡು ಓಡಾಡ್ಬೇಕಾ? ನಾವು ಬರಲ್ಲ ಅಂದ್ಕೊಂಡು ಹೋಗ್ತೀವಲ್ಲ, ಅದಕ್ಕೆ ಹೋಗಿ ಬರ್ತೀವಿ ವಾಪಸ್ಸು. ಬಂದೇ ಬರ್ತೀವಿ ಅಂದ್ಕೊಂಡು ಬಂದೇ ಬರ್ತೀವಿ ಅಂತೀವಲ್ಲ, ಅದಕ್ಕೆ ಬರಲ್ಲ. ನಾನಂತೂ ಮ್ಯಾಥ್ಸ್ ಇವಾಗ ಚೆನ್ನಾಗಿದ್ದೀನಿ, ಹೇಳ್ಬೇಡ. ಎಷ್ಟು ವೈಟಿಗೆ ಬಂದಿದ್ದೆ, ಚೆನ್ನಾಗಿ ಬೇರೆ ಮಿರರಲ್ಲಿ ಮುಖ ತೊಳೆದಕ್ಕೆ ಅವ್ರಿಗೆ ಖುಷಿಯಾಗಿ ಏನು ಬೆಳಪಳ ಅಂತಿದ್ದೀನಿ ಅಂತ. ಇವಾಗ ಏನು ಕಳ ಅಂತಿದ್ದೀನಿ ಅಂದ್ಕೊಂಡು ಹೋಗ್ತೀವಿ. ಬಂದ್ರಾ? ಮತ್ತು ಯಾಕೆ ಹೇಳಿದ್ದೆ ನೈನಾ ಬರ್ದೆ? ಊಬರ್ ಬುಕ್ ಮಾಡಿದ್ದೀವಿ ಗೈಸ್. ನೀನು ಹೋಗೋಣ ಬಾ ಅಂದೆ, ಅಲ್ಲೇನೋ ಜ್ಯೂಸ್ ತೊಗೋತೀನಿ, ಅಲ್ಲೇನೋ ಐಸ್ ಕ್ರೀಮ್ ತೊಗೋತೀನಿ. ಗೈಸ್ ನನ್ನ ಜೊತೆ ನೀವು ಇರೋಡಿಗೆ ಬಾಯ್ ಮಾಡಿಬಿಡಿ, ಬಿಕಾಸ್ until next time, no, goodbye. It's a goodbye. ಈ ರೋಡಲ್ಲಿ ಎಷ್ಟಲ್ಲಿ ಬಂದು ಬೇಡ, ನೀನೊಬ್ಬಳೇ ತಗೋ. ಏನಾದರೂ ತಗೋ. ಬಿಸಿಲು ನೆರಳಲ್ಲಿ ಇಟ್ಕೊಂಡು ನಾವು ಬನ್ನಿ. ಊಬರ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಅದೆಲ್ಲೋ ಬಂದಿದ್ದಾರಂತೆ. ಅವರಲ್ಲಿ ಬೇರೆ ಯಾರು ಗೊತ್ತು. ಇದು ನಮ್ಮ ಏರಿಯಾ ಆಗ್ಬಿಟ್ಟಿದ್ದರೆ ಸರ್ ರೈಟ್ ತೊಗೊಳ್ಳಿ, ಲೆಫ್ಟ್ ತೊಗೊಳ್ಳಿ, ಸ್ಟ್ರೈಟ್ ಬನ್ನಿ. ಇವಳು ಬಿಟ್ಬಿಟ್ಟು ಇಲ್ಲಿ ಹೋಗ್ಬಿಟ್ಲಲ್ಲ. ಫೋಟೋದವ್ರನ್ನ ಇಟ್ಕೊಂಡು ಬಂದವಳೆ. ಇದ್ರೊಳಗಡೆ ಕೂರಿಸ್ಕೊಂಡು ಬಂದ್ಬಿಟ್ಟವಳೆ. ಬಾಮ್ಮ ಅಂದರೆ ಏನು ಹೆಂಗೆ ಬರಲಿ? ಬರ್ತೀನಿರು. ನೀನು ಆಟೋದವ್ರನ್ನೆಲ್ಲ ನೋಡಿ ಗೈಸ್ ಜನನ. ಗೈಸ್ 6:20 ಬ್ಯಾಂಗ್ಳೂರು ರೀಚ್ ಆಗಿ ಮನೆಗೆ ಹೋಗಿ ಮಾಡ್ತೀವಿ. ಗೈಸ್ ನಮ್ಮಮ್ಮಗೆ ಅರ್ಥ ಗಂಟೆಯಿಂದ ಆರನ್ ಮೇಲೆ ಡೋರ್ ಮೇಲೆ ಬಾರ್ಕು ಅಲ್ಲೋಗಿ ಪಕ್ಕದ ಬಿಲ್ಡಿಂಗಲ್ಲಿ ಹೋಗಿ ನಾವು ಕಿಟಕಿ ಹೊಡಿಯೋಕೆ ಹೇಳಿದ್ದೀವಿ ಎತ್ತುಳ್ಳಿ ಅಂತ. ಎಷ್ಟು ಮಾಡಿದ್ರು ಬೆಲೆ ತೋಡ್ತಾ ಇಲ್ಲ.